ರೈಟ್. ಒಂದು ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ನೀವು ಬಹಳ ಸೈಲೆಂಟ್ ವಿದ್ಯಾರ್ಥಿ ಆಗಿದ್ರಿ ಆ್ಯಕ್ಚುಲಿ. ಹಾಗಾಗಿ ಯುವರ್ ಫೋಕಸ್ ವಾಸ್ ಆನ್ ಮ್ಯೂಸಿಕ್. ಅದಕ್ಕೆ ಕಾರಣ ಅಫ್ಕೋರ್ಸ್ ನಮ್ಗೆ ಗೊತ್ತಾಗಿದೆ ನಿಮ್ಮ ಅಮ್ಮನ ಮೂಲಕ. ಆ ಚಿಕ್ಕ ವಯಸ್ಸಲ್ಲಿ ನಡೆದಂಥ ಒಂದು ಘಟನೆ. ನೀವು 7ನೇ ಕ್ಲಾಸಲ್ಲಿ ಇರ್ತೀರಿ, ಆಗ ನಿಮ್ಮ ತಾಯಿ ಹೇಳ್ತಾ ಇದ್ರು. ಎಕ್ಸಾಕ್ಟಾಗಿ ಏನಾಯ್ತಮ್ಮ ಅವತ್ತು? ಒಂದು 7-7:30 ಇರ್ಬೋದು ಸರ್. ಮಲ್ಲೇಶ್ವರಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದರು. ನಾವು ಮನೆಯಲ್ಲಿ ಎಲ್ಲ ಅಡುಗೆ ಅವ್ರಿಗೆ ಏನು ಇಷ್ಟ ಇರುತ್ತೆ ಅದು ಮಾಡಿ ಇಟ್ಕೊಂಡು ಕಾಯ್ತಾ ಇದ್ದೆ. 7:30 ಆಯಿತು, 8:30 ಆಯಿತು, 9:30 ಆಯಿತು, ಹಾಫ್ ಆನ್ ಅವರಲ್ಲಿ ಬರ್ತೀನಿ ಅಂತ ಹೇಳಿ ಹೋದವರು. ಸುಮಾರು ಒಂದು 10-10:15 ಇರ್ಬೋದು. ಗಾಢ ನಿದ್ರೆ ಆ ದಿನ. ನನ್ನ ಸ್ನೇಹಿತೆ ಭಾರತಿ ಅಂತ ಹೇಳಿದ್ನಲ್ಲ, ಅವರು ಮತ್ತು ಅವ್ರ ಹಸ್ಬೆಂಡ್ ಇಬ್ಬರೂ ಗೇಟ್ ತಟ್ತಾ ಇದ್ದಾರೆ. ಫುಲ್ ಎಚ್ಚರಿಕೆ ಇಲ್ಲ. ಆಮೇಲೆ ಬೆಲ್ ಮಾಡಿದ್ಮೇಲೆ ಬಾಗಿಲು ತೆಗೆದ್ರೆ ಗೇಟ್ ಹತ್ರ ತುಂಬ ಜನ ನಿಂತಿದ್ದಾರೆ. ನಂಗೆ ಗೊತ್ತಾಗಲಿಲ್ಲ ಏನು ಅಂತ. ಆಮೇಲೆ ಭಾರತಿ ಬಂದು ಸಮಾಧಾನವಾಗಿರು ಅಂತಲೇ ಹೇಳ್ತಿದ್ದಾಳೆ ಹೊರತು ಈ ಥರ ಆಗಿದೆ ಅಂತ ನನಗೇನು ಹೇಳ್ತಾ ಇಲ್ಲ ಅವಳು. ಆಮೇಲೆ ಏನಾಯ್ತು ಭಾರತಿ, ಏನಾಯ್ತು ಅಂತ 100 ಸಲ ಕೇಳಿದ್ರು ಅವಳು ಹೇಳ್ತಾ ಇಲ್ಲ. ಮಕ್ಕಳು ತಂದೆಗೇನೋ ಆಗಿದೆ ಅಂದ್ಬಿಟ್ಟು ಎದ್ದು ಹೋಗಿ ಎಲ್ಲ ನೋಡಿದ್ದಾರೆ. ಆ ಟೈಮಲ್ಲಿ ನಮ್ಮ ಮನೆ ಮುಂದೆನೇ ಆಗಿಬಿಟ್ಟು ರಾತ್ರಿ 10-10:30 ಆ ದಿನ ನಾನೇನಾದೆ ಅಂತ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಡೇನೇ ಎಲ್ಲ ನನಗೆ ಗೊತ್ತಾಯಿತು. ಹೌ ಓಲ್ಡ್ ವರ್ ಯು ಅರ್ಜುನ್? ಇವರು 7ನೇ ಕ್ಲಾಸಲ್ಲಿ ಇದ್ದೀರಾ ನೀವು? ಐ ವಾಸ್ 13 years. 13. ನಮ್ಮ ತಂದೆ ಜೊತೆ ಯಾವಾಗ ಓಡಾಡ್ತಿದ್ದೆ ಆಗ ಒಂದು 2-3 ಆಕ್ಸಿಡೆಂಟ್ ನೋಡಿದ್ದೆ. ಆ ರೋಡೇ ಆ ಥರ ಹೈವೇ ಸರಿ ಇರಲಿಲ್ಲ. ಆಕ್ಸಿಡೆಂಟ್ ಎಲ್ಲ ನೋಡಿದ್ದೆ. ಮಳೆನಲ್ಲಿ ಯಾರು ಸೈಕಲಲ್ಲಿ ಹೋಗೋರ್ಗೆ ಹೊಡೆದ್ಬಿಟ್ಟು ಹೋಗಿರೋದು ಅದೆಲ್ಲ ನೋಡಿ ತುಂಬ ಒಂಥರ ಡಿಸ್ಟರ್ಬ್ಡ್ ಆಗಿತ್ತು ನನಗೆ. ಒಳಗಡೆ ಒಂದು ಭಯ. ನಮ್ಮ ತಂದೆ ಮನೆಗೆ ಬರೋವರೆಗೂ ಡೈಲಿ ಅವ್ರು ಮುಂಡಡಿಪಾಳ್ಯ ಅಂದರೆ ಹೆಬ್ಬಾಳ ಬರಬೇಕು. ಬರೋವರೆಗೂ ಡೈಲಿ ನಾನು ಆ ರೋಡ್ ಎಂಡಲ್ಲಿ ಹೋಗಿ ನಿಂತ್ಕೊಂಡು ಕಾಯ್ತಾ ಇರ್ತಿದ್ದೆ. ಒಂದು 7 o'clock ಹಂಗೆ ಹೋಗೋದು. ನಾನು ದೂರದಲ್ಲಿ ಯಾವುದೋ ಒಂದು SD ಲೈಟ್ ಕಾಣಿದ ತಕ್ಷಣ ನಮ್ಮ ತಂದೆ ಬಂದರು ಅಂತ ಖುಷಿ ಆಗೋದು. ಅಲ್ಲಿವರೆಗೂ ಏನೋ ಒಂಥರ ಭಯ, ಯಾಕಂದರೆ ಇದೆಲ್ಲ ನೋಡಿದ್ದೀನಿ, ಏನೋ ನನಗೆ ಗೊತ್ತಿಲ್ಲ ಏನಂತ. ಬಟ್ ಆವತ್ತಿನ ದಿನ ನಮ್ಮ ತಂದೆ ಹೋಗಬೇಕಾದ್ರೆ ಬ್ಲೂ ಟೀ ಶರ್ಟ್ ಹಾಕಿದ್ರು. ನಾನು ಹಠ ಮಾಡ್ತಾಯಿದ್ದೀನಿ, ನಾನು ಬರ್ತೀನಿ ಅಂತ. ನಮ್ಮ ತಂದೆ ಇವತ್ತೊಂದಿನ ಬೇಡ ಕಣೋ ಅಂದ್ಬಿಟ್ಟು ಒಂದು ತಬ್ಕೊಂಡು ಮುಚ್ಕೊಟ್ರು. ಆ ಮೀಸೆ ಚುಚ್ಚಿದ್ದು ಇನ್ನೂ ಹಂಗೆ ನನಗೆ ಆ ಫೀಲ್ ಇದೆ. ಕೊಟ್ಬಿಟ್ಟು ನಮ್ಮ ಡೋರ್ ಹತ್ರ ನಿಂತ್ಕೊಂಡು ಹೀಗೆ ಟಾಟಾ ಮಾಡಿದ್ರು. ನನಗೆ ನೋಡ್ಬೇಕಾದ್ರೇ ಸಡನ್ನಾಗಿ ತಲೆಯಲ್ಲಿ, ನಿಜವಾಗ್ಲೂ ಹೇಳ್ತೇನೆ ಸರ್, ನನ್ನ ತಲೆಯಲ್ಲಿ ಇದೇ ನಮ್ಮ ತಂದೆ ಲಾಸ್ಟ್ ಟಾಟಾ. ಅಂದರೆ ಈಗ ನನಗೆ ಹಿಂಗೆ ಅಂದ್ಬಿಟ್ಟು ಹೋಗ್ತಾ ಇರೋದು, ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ನನಗೆ ಹಂಗೆ ಅನಿಸಿದ ತಕ್ಷಣ ಯಾವಾಗಲೂ ನಾನು ಹೋಗಿ ಅಲ್ಲಿ ನಿಂತ್ಕೊಂಡು ಕಾಯ್ತಿದ್ದೆ. ಅವತ್ತು ಭಯಕ್ಕೆ ಮಲ್ಕೊಂಡಾಗ 9:15 ಅನಿಸುತ್ತೆ ಟೈಮು. ಆ ಟೈಮಲ್ಲಿ ನಮ್ಮಮ್ಮ ಬಂದ್ಬಿಟ್ಟು ಮಲಗಿರೋ ಹೀಗೆ, ನಿಮ್ಮಪ್ಪ ಎಲ್ಲೋ ಬಿದ್ದೋಗ್ಬಿಟ್ಟಿದಾರಂತೆ ಅಂತ ಅಷ್ಟೇ ಸರ್ ನಾನು ಕೇಳಿದ್ದು. ಅಲ್ಲಿಂದ ಓಡೋಗ್ಬಿಟ್ಟು ಮನೆ ಗೇಟಿಂದ ಓಡೋಗಿ, ಜನ ಎಲ್ಲ ಇದ್ದರು. ಚಿಕ್ಕ ಹುಡುಗ ಅಂತ ಕೆಲವರು ಬೇಡ ಅಂದರು, ಇನ್ನು ಕೆಲವೇ ಅವ್ರ ಅಪ್ಪನೇ ಕಣೋ ಬಿಡ್ರೋ ಅಂತಂದರು. ಆ ಜನನೆಲ್ಲ ಹಿಂಗೆ ತಳ್ಬಿಟ್ಟು ಹೋದರೆ ಬ್ರೌನ್ ಹೆಲ್ಮೆಟ್ ಹಾಕಿದ್ರು. ಫೇಸು ತುಂಬ ಚೆನ್ನಾಗಿದೆ, ಇಲ್ಲಿವರೆಗೂ ತುಂಬ ಚೆನ್ನಾಗಿದ್ದಾರೆ. ಅಂದರೆ ಹಿಂಗೆ ಇದ್ರ ಮೇಲೆ ಬೈಕ್ ಮೇಲೆ ಸುಮ್ಮನೆ ಹಿಂಗೆ ಮಲಗಿರಂಗಿದೆ. ಬೈಕ್ ಕೆಳಗಡೆ ಇದೆ, ಬೈಕ್ ಮೇಲೆ ಇವ್ರು ಹಿಂಗೆ ಮಲಗಿದ್ದಾರೆ. ನಾನು ಹೋಗ್ಬಿಟ್ಟು ಅಪ್ಪ ಹಿಂಗೆ ಅಂತ ಇದ್ದೀನಿ. ಹಿಂಗೆ ಅಂದ್ಕೊಂಡು ಕೈ ಹಿಂಗೆ ಕೆಳಗಡೆ ಬಂದು ಇಲ್ಲಿಂದ ಕೆಳಗಡೆ ಏನೂ ಇಲ್ಲ. ಇಲ್ಲಿ ಸೊ ಅದೇ ಲಾಸ್ಟ್ ಸರ್. ಓಕೆ, ಆ ಮೆಮೊರಿಯಿಂದ ದೂರ ಬರೋಣ ನಾವು. ಬಿಫೋರ್ ದ್ಯಾಟ್ ನೀವು ಹೇಳಿದ್ರಿ, ಹೋಗಕ್ಕೆ ಮುಂಚೆ ಅವರ ಮೀಸೆ ನಿಮಗೆ ಚುಸ್ತು ಅಂತಿರೋದಲ್ಲ, ದ್ಯಾಟ್ ಇಸ್ ಸೊ ವಂಡರ್ಫುಲ್ ಮೂಮೆಂಟ್. ಲೆಟ್ಸ್ ಟಾಕ್ ಅಬೌಟ್ ದ ಫಾಂಡ್ ಮೆಮರೀಸ್. ಅದಕ್ಕೆ ಮುಂಚೆ ಅವ್ರು ಅದ್ಭುತವಾದ ಫೋಟೋಗ್ರಾಫರ್ ಅಂತೆ, ಅದ್ಭುತವಾಗಿ ಫೋಟೋಗ್ರಫಿ ಮಾಡೋರಂತೆ. ಇನ್ಫ್ಯಾಕ್ಟ್ ಅವ್ರು ಯೂಸ್ ಮಾಡಿದಂಥ ಕ್ಯಾಮ್ರಾ ಕೂಡ ನಮ್ಗೆ ಸಿಕ್ಕಿದೆ.
ಎಸ್, ಅವ್ರ ಫೋಟೋಗ್ರಫಿ ಬಗ್ಗೆ ಹೇಳಿ. ಯಾವ ಥರ ಫೋಟೋಸ್ ತೆಗಿತಾ ಇದ್ರು? ನಿಮ್ದೆಲ್ಲ ಫೋಟೋಸ್ ತೆಗೆದಿರ್ಬೇಕು ಅವರು. ಇದು ಅವರೇ ಯೂಸ್ ಮಾಡಿರೋ ಕ್ಯಾಮ್ರಾ. ಕರೆಕ್ಟ್. ಕೂತ್ಕೊಳ್ಳಿ. ಆಯ್ತು. ಸಮ್ ವಾಟರ್ ಪ್ಲೀಸ್. ನೀರು ಕುಡಿಯೋಣ. ಎಸ್ ಸರ್, ಫಾದರ್ ತುಂಬ ಒಳ್ಳೆ ಫೋಟೋಗ್ರಾಫರ್ ಅಂತ ಕೇಳ್ಪಟ್ವಿ. ಎಲ್ಲಿ ಮದುವೆ ಮನೆ ಫೋಟೋ ತೆಗಿಯಕ್ಕೆ ಹೋಗ್ಬೇಕಾದ್ರೆ ಅಥವಾ ಎಲ್ಲೇ ಹೋದ್ರೂ ನಾನು ಜೊತೆಲಿ ಹೋಗ್ತಿದ್ದೆ. ಆಮೇಲೆ ಫೋಟೋ ಪ್ರಿಂಟ್ ಮಾಡೋಕ್ಕೆ ಡಾರ್ಕ್ ರೂಮ್ ಒಳಗಡೆ ಹೋಗ್ತಿದ್ರು. ಎವ್ರಿ ಡೇ ಒಂದು 7 o'clock ಹಂಗೆ ಆ ಡಾರ್ಕ್ ರೂಮ್ ಒಳಗಡೆ ಹೋಗ್ತಿದ್ರು. ನನಗೆ ಆ ಡಾರ್ಕ್ ರೂಮ್ ಒಳಗಡೆ ಹೋಗೋಕೆ ಭಾಳ ಇಷ್ಟ. ನಾನು ಬರ್ತೀನಿ ಸರಿ ಬಾ ಅಂತ ಡಾರ್ಕ್ ರೂಮ್ ಒಳಗಡೆ ಹೋದಾಗ ಫುಲ್ ಲೈಟ್ಸ್ ಆಫ್ ಆಗುತ್ತೆ. ಆ ಕತ್ಲೇಲಿ ಒಬ್ಬೊಬ್ಬರೇ ಅವ್ರು ಬರೀ ಸೌಂಡ್ ಕೇಳೋದು. ಆ ಲೈಟ್ ಆನ್ ಮಾಡಿದ್ರೆ ರಿಫ್ಲೆಕ್ಷನ್ ಬೀಳುತ್ತೆ. ಅದು ಪಾಸ್ಪೋರ್ಟ್ ಸೈಜ್ಗೆ ಸೆಟ್ ಮಾಡಬೇಕು. ಆ ಫೋಟೋನ ಅಲ್ಲಿ ಪೇಪರ್ ಇಟ್ಬಿಟ್ಟು ಇದೆಲ್ಲ ನೋಡ್ಕೋತಿದ್ದೆ. ಬಟ್ ಆ ಡಾರ್ಕ್ ರೂಮ್ ಒಳಗಡೆ ನಾನು ಹೋಗಿದ್ದು, ನನ್ನ ಲೈಫ್ ಡಾರ್ಕ್ ಆದಾಗ ಆ ಡಾರ್ಕ್ ರೂಮ್ ಒಂಥರ ಹೆಲ್ಪ್ ಮಾಡುತ್ತೆ ಸರ್. ಯಾಕಂದರೆ ನಮ್ಮ ತಂದೆ ಸಡನ್ನಾಗಿ ಇದಾಗಿದ್ದು. ನಮ್ಮದು ಸ್ಟುಡಿಯೋ ಇತ್ತು, ಲಕ್ಷ್ಮೀ ಸ್ಟುಡಿಯೋ ಅಂತ. ಆವಾಗಿನ ಕಾಲಕ್ಕೇ ಒಂದು ದಿನಕ್ಕೆ ಆ ಬುಕ್ಸಲ್ಲಿ ಇರ್ಬೋದು 600 to 800 rupees ಒಂದು ದಿನಕ್ಕೆ ಬಿಸ್ನೆಸ್ ಆಗ್ತಿತ್ತು 90s. ಆ ಸ್ಟುಡಿಯೋ ಸಡನ್ನಾಗಿ ನಮ್ಮ ತಂದೆ ಹೋದ್ಮೇಲೆ ಅದು ನೋಡ್ಕೊಳ್ಳೋರು ಯಾರೋ ಇಲ್ದಂಗೆ ಆಗೋಯ್ತು. ಅಲ್ಲಿ ಆಪರೇಟ್ ಮಾಡೋಕ್ಕೆ ಯಾರೂ ಇಲ್ಲ. ನನಗೆ ನಮ್ಮ ಅಣ್ಣನಿಗೇನು ಗೊತ್ತಿಲ್ಲ. ಇದು ನಮ್ಮ ತಂದೆ ಫೋಟೋ ತೆಗಿಬೇಕಾದ್ರೆ ಲೈಟ್ ಹಾಕಕ್ಕೆ ಹೇಳೋರು, ಲೈಟ್ ಹಾಕ್ತಿದ್ವಿ. ಆಗ ನೋಡ್ಕೊಂಡಿರೋದು ಅಷ್ಟೇ, ಹೆಂಗೆ ತೆಗಿತಾರೆ ಏನು ಅಂತ. ಅವನು ಟ್ರೈ ಮಾಡೋದು, ನಾನು ಟ್ರೈ ಮಾಡೋದು. ಬಂದದ್ದು ಕಸ್ಟಮರ್ಗೆ ಫೋಟೋ ತೆಗಿಯೋಕ್ಕೆ ಆ ಫೋಟೋ ವಿಚಿತ್ರವಾಗಿ ಬರೋದು. ನಮ್ಮ ತಂದೆ ಹೆಸರು ಮಾಡಿದ್ದಕ್ಕೆ ಬರ್ತಾಯಿದ್ದ ಕಸ್ಟಮರ್ ಅಲ್ಲ, ಮಕ್ಕದ ಮೇಲೆ ಉಗಿದ್ಬಿಟ್ಟು ಹೋಗಿರೋದು ನೆನಪಿದೆ ನನಗೆ. ನೀವೆಲ್ಲ ನಿಮ್ಮ ತಂದೆ ಹೆಸರು ಹಾಳು ಮಾಡೋಕ್ಕೆ ಅಂತ ಉಟ್ಕೊಂಡಿದ್ದೀರ, ನಿಮ್ಮ ತಂದೆ ಹೆಂಗೆ ತೆಗಿತಾಯಿದ್ರು ಫೋಟೋನೇನ್ರೋ ಅಂತ. ಇನ್ನು ಕೆಲವರು ನಮ್ಮ ಗೇಟ್ ಹತ್ರ ನಿಂತ್ಕೊಂಡು ಪರ್ಕೆನಲ್ಲಿ ಹೊಡಿತೀನಿ, ಯಾವನೋ ಫೋಟೋ ತೆಗೆದಿದ್ದು ಆಚೆ ಬರೋ ಅಂತ ಹೆಂಗಸರು ಹಿಂಗೆಲ್ಲ ಹೇಳಿದ್ದನ್ನು. ಯಾಕಂದರೆ ನಮಗೆ ಗೊತ್ತಿಲ್ಲ, ಹೇಳ್ಕೊಡ್ಬೇಕು ಅಂತ ಯಾರೂ ಇಲ್ಲ. ಹೇಳ್ಕೊಡೋಂಥವ್ರೆಲ್ಲ ಹಿಂಗೆ ಬಂದು ಬೈದ್ರಂತೆ ಇವತ್ತು ಏನು ಇಷ್ಟು ಕೆಟ್ಟದಾಗ ತೆಗ್ದಿದ್ದೆ ಅಂತ ಅವ್ರು ಅಂದ್ರಂತೆ ಅಂತಾನೆ ಹೇಳಿದ್ರು ಹೊರತು ಇಲ್ಲ ಕಣೋ ಹಿಂಗೆ ಮಾಡೋದು ಹಂಗೆ ಮಾಡೋದು ಅಂತ ಯಾರು ಹೇಳ್ಕೊಟ್ಟಿಲ್ಲ. ನನಗೆ ಆವಾಗಿಂದನೇ ಇದು ನಮ್ಮ ತಂದೆ ಹೆಸರು ಹಾಳಾಗಬಾರ್ದು. ಏನೇ ಆದರೂ ನನ್ನ ಏಮ್ ಇರೋದು ಒಂದೇ, ನಮ್ಮ ತಂದೆ ಹೆಸರು ಉಳಿಸ್ಬೇಕು. ಅವರು ಹೆಂಗೆ ಹೆಸರು ಮಾಡಿ ಆ ಥರನೇ ನಾನು ಹೆಸರು ಮಾಡಬೇಕು. ಅವ್ರ ಹೆಸರು ಎಲ್ಲ ಕಡೆ ಆಚೆ ಬರಬೇಕು. ಯಾಕಂದರೆ ಪರ್ಕೇನಲ್ಲಿ ಹೊಡಿತೀನೋ ನಿನಗೆ ಅಂತ ಹೇಳಿದವರು. ಅವ್ರು ಹೆಂಗೆ ತೆಗಿತಾಯಿದ್ರು, ನೀವೆಲ್ಲ ಏನರೋ ಅನ್ನೋರು. ಅವ್ರು ಹೋದ್ಮೇಲೆ ಅಷ್ಟೇ ನೀವು ನಿಮ್ಮ ಫ್ಯಾಮಿಲಿ ಎಲ್ಲ ರೋಡಿಗೆ ಬಂದುಬಿಡುತ್ತೆ ಅಂತ ಹೇಳಿದವರು. ಸೊ ಆವಾಗೆಲ್ಲ ಮನಸ್ಸಲ್ಲಿ ನನಗೆ ಒಂದೇ ಓಡ್ತಾ ಇದ್ದಿದ್ದು, ನಮ್ಮ ತಂದೆ ಹೆಸರನ್ನ ಎತ್ತು ನಿಲ್ಲಿಸ್ಬೇಕು. ಹೆಂಗೆ ಮಾಡ್ತೀನಿ ಗೊತ್ತಿಲ್ಲ.